ವಿಧಾನಸೌಧದ ವೆಸ್ಟ್ ಗೇಟ್ನಲ್ಲಿ 25 ಲಕ್ಷಕ್ಕೂ ಅಧಿಕ ಕ್ಯಾಶ್ ಜಪ್ತಿಯಾಗಿದ್ದ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಆರೋಪಿ ಮೋಹನ್ ಅನ್ನ 3 ದಿನಗಳ ಕಾಲ ಪೊಲೀಸ್ ವಶಕ್ಕೆ ನೀಡಲಾಗಿದೆ. ಇಂದು ಮೋಹನ್ ಅನ್ನ ಕೋರ್ಟ್ಗೆ ಹಾಜರುಪಡಿಸಿತ್ತು ಎಸಿಬಿ. ಲೋಕಾಯುಕ್ತ ವಿಶೇಷ ಕೋರ್ಟ್ಗೆ ಹಾಜರುಪಡಿಸಿತ್ತು ಎಸಿಬಿ ಪರ ರಮೇಶ್ ಬಾಬು ವಕೀಲರು ವಾದವನ್ನ ಮಂಡಿಸಿದ್ರು. ಆರೋಪಿಯಿಂದ 25.76 ಲಕ್ಷ ರೂಪಾಯಿಯನ್ನು ವಶಕ್ಕೆ ಪಡೆಯಲಾಗಿರೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮಾಹಿತಿಯನ್ನ ಈಗ ಗಮನಿಸ್ತಾ ಇರುವಂತದ್ದು. 3 ದಿನ ಪೊಲೀಸ್ ಕಸ್ಟಡಿಗೆ ಮೋಹನ್ನನ್ನ ಈಗ ನೀಡಲಾಗಿದೆ. ಸಾಕಷ್ಟು ವಿಚಾರಣೆಯನ್ನ ಆಲ್ರೆಡಿ ಮಾಡಿದ್ದಾರೆ ಪೊಲೀಸರು. ಮೋಹನ್ನನ್ನ ಇವತ್ತು ಕೋರ್ಟ್ಗೆ ಹಾಜರುಪಡಿಸಿದಾಗ ಕೋರ್ಟ್ ಮೋಹನ್ನನ್ನ 3 ದಿನಗಳ ಪೊಲೀಸ್ ಕಸ್ಟಡಿಗೆ ಈಗ ಮತ್ತೆ ಒಪ್ಪಿಸಿದೆ. ಸಚಿವ ಪುಟ್ಟರಂಗಶೆಟ್ಟಿ ಆಪ್ತ ಮೋಹನ್ ಬಳಿ 25 ಲಕ್ಷ ರೂಪಾಯಿ 76,000 ಕ್ಯಾಶ್ ಪತ್ತೆಯಾಗಿತ್ತು ವಿಧಾನಸೌಧ ವೆಸ್ಟ್ ಗೇಟ್ನಲ್ಲಿ. ಇದು ದೊಡ್ಡ ಮಟ್ಟಿಗಿನ ಸಂಚಲನಕ್ಕೆ ರಾಜ್ಯ ರಾಜಕಾರಣದಲ್ಲಿ ಕಾರಣ ಆಗಿತ್ತು. ಯಾವ ಪರಿ ಭ್ರಷ್ಟಾಚಾರ ನಡೀತಾ ಇದೆ ವಿಧಾನಸೌಧದಲ್ಲಿ, ಕ್ಯಾಶ್ ಓಡಾಟ ನಡೀತಾ ಇದೆ ಅನ್ನುವಂಥ ಒಂದು ಪ್ರಶ್ನೆ ಮೂಡೋಕ್ಕೂ ಕೂಡ ಈ ಘಟನೆ ಕಾರಣ ಆಗಿತ್ತು. ಇದಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯವ್ಯಾಪಿ ಬಿಜೆಪಿಯ ಪ್ರತಿಭಟನೆ ಕೂಡ ನಡೆದಿತ್ತು. ಪುಟ್ಟರಂಗಶೆಟ್ಟಿ ರಾಜೀನಾಮೆಗೆ ಆಗ್ರಹಿಸಿ ಪುಟ್ಟರಂಗಶೆಟ್ಟಿಯನ್ನ ಸರ್ಕಾರದ ಲೀಡರ್ಗಳು ಡಿಫೆಂಡ್ ಮಾಡಿಕೊಂಡಿದ್ದು ಕೂಡ ನಾವು ಗಮನಿಸಿದ್ವಿ. ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಾಸಿಕ್ಯೂಷನ್ ಆರಂಭ ಆಗ್ತಾ ಇರುವಂಥದ್ದು. ಪೊಲೀಸರು ವಿಚಾರಣೆ ನಡೆಸಿ ಆತನನ್ನ ಇವತ್ತು ಕೋರ್ಟ್ಗೆ ಹಾಜರುಪಡಿಸಿದ್ರು. ಕೋರ್ಟ್ 3 ದಿನಗಳ ಕಾಲ ಪೊಲೀಸ್ ವಶಕ್ಕೆ ಆತನನ್ನ ನೀಡಿದೆ, ಪೊಲೀಸ್ ಕಸ್ಟಡಿಗೆ ನೀಡಿರುವಂಥದ್ದು. ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ಏನೆಲ್ಲ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ? ಅಮರ್, ಇವತ್ತು ಪೊಲೀಸ್ ಕಸ್ಟಡಿಗೆ ಕೋರ್ಟ್ ನೀಡಿದೆ. ಅಂದ್ರೆ ಇವತ್ತು ಹಾಜರುಪಡಿಸಿದಾಗ 2 ಕಡೆ ವಕೀಲರಿಂದ ವಾದ ನಡೀತು. ಎಸಿಬಿ ಪರ ವಕೀಲರು ಎಸಿಬಿ ಕಸ್ಟಡಿಗೆ ಕೊಡಬೇಕು ಅಂತೇಳಿ ಮನವಿಯನ್ನ ಮಾಡಿದ್ರು. ಅದಕ್ಕೆ ಅವ್ರು ಕೊಟ್ಟಂತ ಕಾರಣ ಏನಂದ್ರೆ ಇದು ಯಾವ ಹಣ ಯಾತಕ್ಕೋಸ್ಕರ ತರಲಾಗಿತ್ತು ಅನ್ನೋದ್ರ ಬಗ್ಗೆ ಇನ್ನೂ ತನಿಖೆ ನಡೀತಾ ಇದೆ. ಹೀಗಾಗಿ ತನಿಖೆಯ ಹಂತದಲ್ಲಿರೋದ್ರಿಂದ ಈಗಲೇನೆ ಏನು ಹೇಳೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಎಸಿಬಿ ತನಿಖೆಗೆ ಅಂದ್ರೆ ಎಸಿಬಿ ಕಸ್ಟಡಿಗೆ ವಹಿಸಿದ್ರೆ ಆಗ ಇನ್ನಷ್ಟು ಮಾಹಿತಿ ಸಿಗೋದಕ್ಕೆ ಸಾಧ್ಯ ಆಗುತ್ತೆ. ಹೀಗಾಗಿ ತನಿಖೆಗೆ ಈಗಲೇನೆ ಜುಡಿಷಿಯಲ್ ಕಸ್ಟಡಿಗೆ ವಹಿಸಿದ್ರೆ ತನಿಖೆ ನಡೆಸೋದು ಕಷ್ಟ ಆಗುತ್ತೆ. ಹೀಗಾಗಿ ಎಸಿಬಿ ಕಸ್ಟಡಿಗೆ ಕೊಡಬೇಕು ಅಂತ ಹೇಳಿ ಮನವಿಯನ್ನ ಮಾಡಿದ್ರು. ಇದಕ್ಕೆ ಆರೋಪಿ ಪರ ವಕೀಲರು ಆಕ್ಷೇಪಣೆ ಎತ್ತಿದ್ರು. ಅವರು ಈಗಾಗಲೇ 5 ದಿನ ಪೊಲೀಸ್ ಕಸ್ಟಡಿಯಲ್ಲೇ ಇದ್ದಾರೆ, ಹೀಗಾಗಿ ಮತ್ತೆ ಪೊಲೀಸ್ ಕಸ್ಟಡಿ ಕೊಡಬಾರ್ದು ಅಂತ ಹೇಳಿ ಮನವಿ ಮಾಡಿದ್ರು. ಕೊನೆಗೆ ಕೋರ್ಟ್ 6 ದಿನಗಳ ಒಂದು ಮನವಿಯನ್ನು ಮಾಡಿತ್ತು ಎಸಿಬಿ. ಅದ್ರ ಬದಲು ಈಗ 3 ದಿನ ಎಸಿಬಿ ಕಸ್ಟಡಿಗೆ ಕೊಟ್ಟಿದ್ದಾರೆ. ಹೀಗಾಗಿ 3 ದಿನಗಳ ನಂತರ ಮತ್ತೆ ಕೋರ್ಟ್ ಮುಂದೆ ಹಾಜರುಪಡಿಸಿದಾಗ ಇನ್ವೆಸ್ಟಿಗೇಷನ್ ಏನೇನು ಆಗಿತ್ತು ಅನ್ನೋದ್ರ ಕೂಡ ಬಹಿರಂಗ ಆಗೋ ಸಾಧ್ಯತೆ ಇರುತ್ತೆ. ಯಾಕಂದ್ರೆ ಆ ಸಂದರ್ಭದಲ್ಲಿ ಎಸಿಬಿ ಪರ ವಕೀಲರು ಆಕ್ಷೇಪಣೆಯನ್ನ ಕೂಡ ಸಲ್ಲಿಸಬೇಕಾಗತ್ತೆ ಈತನ ಜಾಮೀನು ಅರ್ಜಿಗೆ. ಆ ಸಂದರ್ಭದಲ್ಲಿ ಇಲ್ಲಿ ಏನೇನು ರಿವೀಲ್ ಆಗಿದೆ ಈತನಿಂದ ಅನ್ನೋದು ಕೂಡ ಅಧಿಕೃತವಾಗಿ ತಿಳಿದು ಬರುತ್ತೆ. ಅಮರ್, ಥ್ಯಾಂಕ್ ಯು ರಮೇಶ್.